ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೌಟಿಲ್ಯ ಕುಕಿಂಗ್ ಚಾನಲ್. ಇವತ್ತು ನಾನು ಕ್ಯಾರೆಟ್ ಹಲ್ವಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಅರ್ಧ kg ಆಗೋಷ್ಟು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಅಷ್ಟು ಕ್ಯಾರೆಟ್ನು ಕಟ್ಟರಿಂದ ಮೇಲೆಲ್ಲ ಈ ಥರ ಸಿಪ್ಪೆ ತಗೊಂಡಿದ್ದೀನಿ. ಎಲ್ಲ ಮೇಲೆ ಸಿಪ್ಪೆ ತಗೊಂಡು ಆ ಕಡೆ ಸೈಡ್ ಎಡ್ಜ್ ಕಟ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನೀರು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ. ಕ್ಲೀನಾಗಿ ತೊಳ್ಕೊಂಡು, ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ನ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀರು ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡು ಬೇರೆ ಒಂದು ಪಾತ್ರೆಗೆ ಕ್ಯಾರೆಟ್ನೆಲ್ಲ ಹಾಕ್ಕೊಂಡು ಉದ್ದುದ್ದಕ್ಕೆ ಚೆನ್ನಾಗಿ ಸಣ್ಣಗೆ ತುರ್ಕೋಬೇಕು. ನಾನಿಲ್ಲಿ ಎಲ್ಲ ಕ್ಯಾರೆಟ್ನು ಉದ್ದುದ್ದಕ್ಕೆ ತುರ್ಕೊಂಡಿದ್ದೀನಿ. ಇದು ಅರ್ಧ kg ಆಗೋಷ್ಟು ಕ್ಯಾರೆಟ್ ಇಷ್ಟಾಗಿದೆ. ಇದಕ್ಕೆ ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ತುಪ್ಪ, ಸಕ್ಕರೆ, ಹಾಲು, ಏಲಕ್ಕಿ ಪುಡಿ ಬೇಕು. ನೆಕ್ಸ್ಟ್ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಕೊಳ್ಳಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ನ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ. ಈ ಬೌಲಷ್ಟು ನಾನು ತಗೊಂಡಿರೋ ಕಪ್ಪಲ್ಲಿ ನೀವು ಯಾವ ಕಪ್ ತಗೊತಾರೋ ಆ ಬೌಲಷ್ಟು ಮೆಜರ್ಮೆಂಟಷ್ಟು ಅರ್ಧ ಕಪ್ ತಗೊಂಡಿದ್ದೀನಿ. ಅರ್ಧ ಕಪ್ ತುಪ್ಪ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಪ್ಪದಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಕಲರ್ ಆಗೋವರೆಗೂ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಗೋಡಂಬಿ, ದ್ರಾಕ್ಷಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಬೇರೆ ಒಂದು ಪ್ಲೇಟಿಗೆ ತಗೊಂಡಿದ್ದೀನಿ. ಅದೇ ಬಾಣಲೆಗೆ ತುಪ್ಪ ಇರುತ್ತಲ್ಲ, ಅದಕ್ಕೆ ತುರಿದಿರೋ ಕ್ಯಾರೆಟ್ ಅಷ್ಟನ್ನು ಅದಕ್ಕೆ ಹಾಕ್ಕೋಬೇಕು. ಅಷ್ಟು ಕ್ಯಾರೆಟ್ನು ತುರಿದಿರೋದನ್ನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಕ್ಯಾರೆಟ್ ಹಲ್ವಾ ರೆಸಿಪಿನ ಮಿನಿಮಮ್ ಒಂದು ಅರ್ಧ ಗಂಟೆ ಆದರೂ ಬೇಕು. ಇದನ್ನು ಕೈ ಬಿಡಲಾರ್ದೇ ಫ್ರೈ ಮಾಡ್ಕೊತಾನೆ ಇರ್ಬೇಕು. ನೋಡಿ, ಇದು ಆರೆಂಜ್ ಕಲರ್ ಇತ್ತು, ಇವಾಗ ಇದು ಒಂಥರ ಮ್ಯಾಂಗೋ ಎಲ್ಲೋ ಥರ ಕಲರ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಕೈ ಬಿಡದೆ ಫ್ರೈ ಮಾಡ್ತಾನೆ ಇರಬೇಕು. 30 ಸೆಕೆಂಡ್ಗೆ ಒಂದ್ಸರಿ ಫ್ರೈ ಮಾಡ್ಕೊತಾನೆ ಇರಬೇಕು. ತಳ ಒತ್ತೋದಕ್ಕೆ ಬಿಡಬಾರ್ದು. ಸ್ವಲ್ಪ ಬಿಟ್ಟು ತಳ ಹತ್ಕೊಂಡೇ ಇರೋ ಥರ ಫ್ರೈ ಮಾಡ್ಕೊತಾನೆ ಇರಬೇಕು. ಕುಕ್ಕರ್ನಲ್ಲೂ ಮಾಡ್ಬೋದು. ಕುಕ್ಕರ್ನಲ್ಲಿ ಮಾಡಿದರೆ ಅಷ್ಟು ಟೇಸ್ಟ್ ಆಗಲ್ಲ ಅಂಥೇಳಿ ಪಾತ್ರೆಯಲ್ಲಿ ಮಾಡ್ತಿದ್ದೀನಿ. ಆರೆಂಜ್ ಕಲರ್ ಇರೋದು ಹಸಿ ವಾಸನೆ ಹೋಗಿ ಒಂಥರ ಮ್ಯಾಂಗೋ ಯೆಲ್ಲೋ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 5-6 ಮಿನಿಟ್ ಆದರೂ ಫ್ರೈ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ತುಪ್ಪ ಬೇಕು ಅನಿಸಿತ್ತು, ಅದಕ್ಕೆ 2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಕ್ಯಾರೆಟ್ನ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ಮೂವತ್ತು ಸೆಕೆಂಡ್ ಬಿಟ್ಟು ಫ್ರೈ ಮಾಡ್ಕೊತಾನೆ ಇರಬೇಕು. ಹಸಿ ವಾಸನೆ ನಿಮಗೆ ಅಲ್ಲೇ ಸ್ಮೆಲ್ ಗೊತ್ತಾಗ್ಬಿಡುತ್ತೆ. ಹಸಿ ವಾಸನೆ ಹೋದರೆ ಅಲ್ಲೇ ಸ್ಮೆಲ್ ಘಮ ಬರುತ್ತೆ. ಆವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಮತ್ತೆ 30 ಸೆಕೆಂಡ್ ಬಿಟ್ಟು ಮತ್ತೆ ತಳ ಹಿಡಿಯೋಕ್ಕೆ ಬಿಡಲೇಬಾರ್ದು, ಅಷ್ಟು ಫ್ರೈ ಮಾಡಬೇಕು. ನೋಡಿ, ತಳ ಹಿಡ್ದಿಲ್ಲ, ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಾನೆ ಇರಬೇಕು. ಒಂದು 5-6 ಮಿನಿಟ್ ಆದರೂ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಿದ್ದೀನಿ ನಾನು. ಮತ್ತು ಒಂದು 30 ಸೆಕೆಂಡ್ ಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ಳಿ. ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಸರಿ ಫ್ರೈ ಮಾಡ್ಕೊತಾ ಇದ್ದೀನಿ.
ಈಗ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗ್ತಾಯಿದೆ. ಹಸಿ ವಾಸನೆ ಹೋಗಿ ಕಲರೆಲ್ಲ ಫುಲ್ ಆರೆಂಜ್ ಇರೋದು ಈ ಕಲರ್ ಆದಮೇಲೆ ನಾವು ತಗೊಂಡಿರೋ ಕಪ್ ಅಳತೆಯಷ್ಟು 2 ಕಪ್ಪಷ್ಟು ಮಿಲ್ಕ್ ಹಾಲು ತೊಗೊಂಡಿದ್ದೀನಿ. ಗಟ್ಟಿ ಹಾಲು ಹಾಕಿದ್ದೀನಿ. ಹಾಲು ಹಾಕ್ಕೊಂಡು ಅದು ಹಾಲಿನ ಅಂಶ ಎಲ್ಲ ಹೀರ್ಕೊಳ್ಳೋವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ, ಅದು ಹಾಲಿನ ಅಂಶ ಎಲ್ಲ ಪೂರ್ತಿ ಹೋಗ್ಬೇಕು ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಹಾಲು ಹಾಕಿದ್ಮೇಲೆ ಒಂದು 5-6 ಮಿನಿಟ್ಸ್ ಹಾಲಿನ ಅಂಶ ಅದೆಲ್ಲ ಅಂಶ ಹೋಗೋವರೆಗೂ, ನೀರಂಶ ಇರ್ತದೆ ಅದೆಲ್ಲ ಹೋಗೋವರೆಗೂ 5-6 ಮಿನಿಟ್ ಮೀಡಿಯಮ್ ಫ್ಲೇಮ್ನಲ್ಲಿ ಕೈ ಬಿಡದೆ ಫ್ರೈ ಮಾಡ್ಕೊತಾನೆ ಇರಬೇಕು. ಈಗ ಸ್ವಲ್ಪ ಹಾಲಿನ ಅಂಶ ಎಲ್ಲ ಹೀರ್ಕೊಂಡು ಫ್ರೈ ಆಗ್ತಾ ಬರ್ತಿದೆ. ಹಾಲಿನಲ್ಲಿರೋಂಥ ನೀರಂಶದಿಷ್ಟು ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಕನ್ಸಿಸ್ಟೆಂಟಿ ಬಂದಮೇಲೆ, ಹಾಲಿನ ಅಂಶ ಎಲ್ಲ ಹೋದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು, ನೆಕ್ಸ್ಟು ಇದಕ್ಕೆ ನಾವು ತಗೊಂಡಿರೋ ಬೌಲ್ ಅಳತೆಯಷ್ಟು 2 ಕಪ್ ಆಗೋಷ್ಟು 2 ಬೌಲಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. 1/4 ಅಥವಾ 1/2 ಕಪ್ ಹಾಕ್ಕೊಂಡಿದ್ದೀನಿ. ಸ್ವೀಟ್ ಮೀಡಿಯಮ್ ಇರಲಿ ಅಂತೇಳಿ 1/4 ಕಪ್ಪು, ಅಂದರೆ ಅರ್ಧ kg ಕ್ಯಾರೆಟ್ಗೆ ಇಲ್ಲಿ 1/4 kgಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಅಷ್ಟೇ. ಕ್ಯಾರೆಟು ಒಂದು ಸ್ವಲ್ಪ ಸ್ವೀಟ್ ಇರುತ್ತಲ್ಲ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕಿದ ಮೇಲೆ ಅದೆಲ್ಲ ನೀರಿನ ಅಂಶ ಬಿಡುತ್ತೆ. ನೋಡಿ ಈ ಥರ ನೀರಿನ ಅಂಶ ಬರುತ್ತೆ. ಆ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಕೈ ಬಿಡ್ದೇ ಫ್ರೈ ಮಾಡ್ಕೊತ ಇರಬೇಕು. ಆ ನೀರಿನ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೊತಾನೆ ಇರಬೇಕು. ನಮ್ಮ ಮನೇಲಂತೂ ಎಲ್ಲರಿಗೂ ಕ್ಯಾರೆಟ್ ಹಲ್ವ ಅಂದರೆ ತುಂಬ ಇಷ್ಟ. ಇದನ್ನ ಇಷ್ಟಪಟ್ಟು ತಿಂದರು. ನೋಡಿ ಸಕ್ಕರೆ ಅಂಶ ಎಲ್ಲ ನೀರಿನ ಅಂಶ ಆಗಿದೆ. ಅದು ನೀರಿನ ಅಂಶ ಹೋಗೋವರೆಗೂ ಕೈ ಬಿಡ್ದೇ ತಳ ಒತ್ತಲಾರ್ದೇ ಫ್ರೈ ಮಾಡ್ಕೊತಾನೆ ಇರಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ ಮಾಡ್ಕೋಬೇಕು. ದೊಡ್ಡ ಉರಿಯಲ್ಲಿ ಮಾಡಿದರೆ ಹೊತ್ತೋ ಚಾನ್ಸ್ ಇರುತ್ತೆ. ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಬೇಗನೆ ಹೊತ್ತೋ ಚಾನ್ಸ್ ಇರುತ್ತೆ. ನೋಡಿ ಈಗ ಸ್ವಲ್ಪ ಎಲ್ಲ ನೀರಿನ ಅಂಶ ಕಡಿಮೆ ಆಗ್ತಾ ಬರ್ತಾಯಿದೆ. ತುಪ್ಪದಲ್ಲೇ ಮಾಡಿರೋದ್ರಿಂದ ಕ್ಯಾರೆಟ್ ಹಲ್ವ ಸಖತ್ತಾಗಿ ಟೇಸ್ಟಿಯಾಗಿ ಬರುತ್ತೆ. ಬಾಯಲ್ಲಿಟ್ಟರೆ ಕರಗೋ ಥರ ಟೇಸ್ಟಾಗಿ ಬಂದಿತ್ತು ನಮ್ಮ ಮನೆಯಲ್ಲಿ. ನೋಡಿ ನೀರಿನ ಅಂಶ ಎಲ್ಲ ಹೋಗಿದೆ. ಈಗ ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಕನ್ಸಿಸ್ಟೆಂಟಿ ಬರಬೇಕು. ನೋಡಿ ಈ ಥರ ತಳಕ್ಕೆ ಹತ್ಕೋಬಾರ್ದು, ಒಂಚೂರು ತಳಕ್ಕೆ ಹತ್ಕೊಂಡೇ ಇಲ್ಲ. ಈ ಥರ ಫ್ರೈ ಮಾಡ್ಕೊತಾನೆ ಇರಬೇಕು. ಕೊನೆಯಲ್ಲಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಂಡು ಕೊನೆಯಲ್ಲಿ ಮತ್ತೊಂದು ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಈಗ ಕ್ಯಾರೆಟ್ ಹಲ್ವ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.